ನೀವು ನೋವನ್ನು ಅನುಭವಿಸುವವರೆಗೆ ನೀವು ಇತರ ನೋವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಪ್ರಪಂಚವು ಹೆಚ್ಚು ಜನಸಂದಣಿಯಾಗುತ್ತಿದ್ದಂತೆ ಜನರು ಒಂಟಿಯಾಗುತ್ತಿದ್ದಾರೆ. ಸಂಬಂಧಗಳಿಗೆ ಸಮಯ ಮಾತ್ರವಲ್ಲ, ತಿಳುವಳಿಕೆಯೂ ಬೇಕಾಗುತ್ತದೆ. ನಿಮ್ಮನ್ನು ಬೇರೆಯವರ ಮೇಲೆ ಅವಲಂಬಿತರನ್ನಾಗಿ ಮಾಡಿಕೊಳ್ಳಬೇಡಿ. ಇಲ್ಲದಿದ್ದರೆ ನಿಮ್ಮ ಸಂತೋಷವು ಅವರ ಲಭ್ಯತೆ ಮತ್ತು ಮನಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಸತ್ಯವನ್ನು ಮಾತನಾಡುವ ಉತ್ಸಾಹವಿದ್ದರೆ ಏಕಾಂಗಿಯಾಗಿ ನಡೆಯುವ ಧೈರ್ಯವೂ ಇರಬೇಕು. ವಿಷಯದ ಸಾರವನ್ನು ಅರ್ಥ ಮಾಡಿಕೊಳ್ಳುವುದು ಸಾಮಾನ್ಯವಾಗಿದೆ, ಆದರೆ ಆಳವಾದ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವುದು ಅಪರೂಪ. ಇತರರು ಹೇಳುವುದರ ಆಧಾರದ ಮೇಲೆ ಒಳ್ಳೆಯದು ಅಥವಾ ಕೆಟ್ಟದು ಸಂಭವಿಸಿದರೆ ಪ್ರಪಂಚವು ಸ್ವರ್ಗ ಅಥವಾ ನರಕವಾಗಿರುತ್ತದೆ. ಆದ್ದರಿಂದ ಇತರರು ಏನು ಹೇಳುತ್ತಾರೆಂದು ಚಿಂತಿಸಬೇಡಿ. ಯಾವುದು ಒಳ್ಳೆಯದು ಮತ್ತು ಸತ್ಯ ಎಂಬುದರ ಮೇಲೆ ಕೇಂದ್ರೀಕರಿಸಿ. ಜನರು ತಿನ್ನುವುದಕ್ಕಿಂತ ಕಡಿಮೆ ಮತ್ತು ಒಳಗೆ ತಿನ್ನುವುದರಿಂದ ಹೆಚ್ಚು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಉಳಿಯುವವರ ಬಗ್ಗೆ ಜಾಗರೂಕರಾಗಿರಿ, ಆದರೆ ನಿಮ್ಮ ಹೃದಯದಲ್ಲಿ ಅಲ್ಲ. ನಾನು ಎಲ್ಲ ರೀತಿಯ ಜನರನ್ನು ನೋಡಿದ್ದೇನೆ, ಸಹಾಯವನ್ನು ಸ್ವೀಕರಿಸಿದ ನಂತರ ಧನ್ಯವಾದ ಹೇಳುವವರು ಮತ್ತು ನಿಮ್ಮನ್ನು ಮೂರ್ಖ ಎಂದು ಕರೆಯುವವರು. ನೀವು ನೋವಿನಲ್ಲಿರುವುದನ್ನು ನೋಡಿ ಅಳುವ ಯಾರಾದರೂ ನಿಮಗೆ ಎಂದಿಗೂ ನೋವನ್ನು ಉಂಟುಮಾಡುವುದಿಲ್ಲ. ನಿಮ್ಮೊಂದಿಗೆ ಇತರರ ಬಗ್ಗೆ ಮಾತನಾಡುವ ಯಾರಾದರೂ ನಿಮ್ಮ ಬಗ್ಗೆ ಇತರರೊಂದಿಗೆ ಮಾತನಾಡುತ್ತಾರೆ ಎಂಬುದನ್ನು ಯಾವಾಗಲೂ ನೆನಪಿಡಿ. ವಯಸ್ಸು, ಸಮಯ ಅಥವಾ ಸ್ಥಳವನ್ನು ಪರಿಗಣಿಸದೆ ಪ್ರೀತಿ ಮತ್ತು ಸಾವು ಒಂದೇ ಆಗಿರುತ್ತದೆ. ಯಾರನ್ನೂ ಕುರುಡಾಗಿ ನಂಬಬೇಡಿ. ನಿಮ್ಮ ನಂಬಿಕೆಯನ್ನು ಎತ್ತಿ ಹಿಡಿಯುವಷ್ಟು ಜಗತ್ತು ಚೆನ್ನಾಗಿಲ್ಲ. ನಿಮ್ಮ ಉದ್ದೇಶಗಳು ಶುದ್ಧವಾಗಿದ್ದರೆ ಮತ್ತು ನಿಮ್ಮ ಉದ್ದೇಶ ಸರಿಯಾಗಿದ್ದರೆ ದೇವರು ಖಂಡಿತವಾಗಿಯೂ ನಿಮಗೆ ಯಾವುದಾದರೂ ರೂಪದಲ್ಲಿ ಸಹಾಯ ಮಾಡುತ್ತಾನೆ. ಸೂರ್ಯಾಸ್ತಮಾನವು ಅಂತ್ಯವು ಸುಂದರವಾಗಿರುತ್ತದೆ ಎಂಬುದನ್ನು ಸಂಕೇತಿಸುತ್ತದೆ. ಕಠಿಣ ಸಮಯಗಳು ನಿಮ್ಮ ಸಂಬಂಧಗಳ ನಿಜವಾದ ತೂಕವನ್ನು ಬಹಿರಂಗಪಡಿಸುತ್ತವೆ. ನಾವೆಲ್ಲರೂ ಭೂಮಿಯಿಂದ ಮಾಡಲ್ಪಟ್ಟಿದ್ದೇವೆ ಎಂದು ಹೇಳುವವರು ಸುಳ್ಳು. ನನಗೆ ಕಲ್ಲಿನಿಂದ ಮಾಡಿದ ಕನಸುಗಳು ಗೊತ್ತು. ಕೆಲವು ಸಂಬಂಧಗಳು ಬಾಡಿಗೆ ಮನೆಗಳಿದ್ದಂತೆ. ನೀವು ಅವುಗಳನ್ನು ಎಷ್ಟೇ ಅಲಂಕರಿಸಿದರೂ ಅವರು ಎಂದಿಗೂ ಮನೆಯಂತೆ ಅನಿಸುವುದಿಲ್ಲ. ಒಂದು ಹನಿ ನೀರು ಬಿಸಿ ಬಾಣಲೆಯ ಮೇಲೆ ಆವಿಯಾಗುತ್ತದೆ, ಕಮಲದ ಎಲೆಯ ಮೇಲೆ ಹೊಳೆಯುತ್ತದೆ ಮತ್ತು ಚಿಪ್ಪಿನ ಮೇಲೆ ಮುತ್ತಿನಂತೆ ಬದಲಾಗುತ್ತದೆ. ನೀರಿನ ಹನಿ ಒಂದೇ, ಇದು ವ್ಯತ್ಯಾಸವನ್ನು ಮಾಡುವ ಕಂಪನಿಯಾಗಿದೆ. ಇಡೀ ಪ್ರಪಂಚವು ವಿಷಯಗಳನ್ನು ಹಾಗೆಯೇ ಸ್ವೀಕರಿಸಲು ಹೇಳುತ್ತದೆ, ಆದರೆ ಹೃದಯವು ಸದ್ದಿಲ್ಲದೆ ಮತ್ತೊಮ್ಮೆ ಪ್ರಯತ್ನಿಸಲು ಹೇಳುತ್ತದೆ. ನೀವು ಅದನ್ನು ಮಾಡಬಹುದು. ಬಿಟ್ಟು ಹೋದವರು ನೆನಪುಗಳನ್ನು ಮಾತ್ರ ಬಿಟ್ಟು ಹೋಗುತ್ತಾರೆ. ನೀವು ಅವರನ್ನು ಎಷ್ಟು ಕರೆದರೂ ಅವರು ಹಿಂತಿರುಗುವುದಿಲ್ಲ. ತೆರೆದ ಆಕಾಶದಲ್ಲಿ ಬೆಳಗುವ ಚಂದ್ರ ಮತ್ತು ನಿಮ್ಮ ಹೃದಯದಲ್ಲಿ ಹೊಳೆಯುವ ಪ್ರೀತಿ ಕೆಲವೊಮ್ಮೆ ಹೆಚ್ಚಾಗುತ್ತದೆ ಮತ್ತು ಕೆಲವೊಮ್ಮೆ ಕಡಿಮೆಯಾಗುತ್ತದೆ. ಸಂಬಂಧಗಳು ಬಾಗಿಲು ಬಡಿಯುತ್ತವೆ. ಸಭೆಗಳಲ್ಲಿ ಇಲ್ಲದಿದ್ದರೂ ಅವರ ಬರುವಿಕೆ ಅವರನ್ನು ಜೀವಂತಗೊಳಿಸುತ್ತದೆ. ಕ್ರಿಯೆಗಳು ಯಾವಾಗಲೂ ಕೊಯ್ಯಬೇಕಾದ ಸುಗ್ಗಿಯಾಗಿದೆ. ಆದ್ದರಿಂದ ಯಾವಾಗಲೂ ಒಳ್ಳೆಯದನ್ನು ಮಾಡಿ, ಆದ್ದರಿಂದ ಸುಗ್ಗಿಯು ಉತ್ತಮವಾಗಿರುತ್ತದೆ. ಯಾರಿಗಾದರೂ ದ್ರೋಹ ಮಾಡುವುದು ಬೇರೊಬ್ಬರ ದ್ರೋಹದ ಮೂಲಕ ನೀವು ಮರುಪಾವತಿ ಮಾಡುವ ಸಾಲವಾಗಿದೆ. ನೀವು ಪ್ರಯಾಣದಲ್ಲಿ ಮುಗ್ಗರಿಸದಿದ್ದರೆ ಗಮ್ಯಸ್ಥಾನದ ಮೌಲ್ಯವನ್ನು ನೀವು ಹೇಗೆ ಅರ್ಥಮಾಡಿಕೊಳ್ಳುತ್ತೀರಿ? ನೀವು ತಪ್ಪನ್ನು ಎದುರಿಸದಿದ್ದರೆ ಸರಿಯನ್ನು ಹೇಗೆ ಗುರುತಿಸುತ್ತೀರಿ? ನಾವು ಅದೇ ಕೆಲಸವನ್ನು ಮಾಡುತ್ತೇವೆ, ಜನರಿಂದ ಹೆಚ್ಚಿನ ಭರವಸೆಯನ್ನು ಹೊಂದಿದ್ದೇವೆ ಮತ್ತು ನಂತರ ದೇವರಿಗೆ ದೂರು ನೀಡುತ್ತೇವೆ. ಸಂಬಂಧಗಳು ಕ್ರಮೇಣ ಕೊನೆಗೊಳ್ಳುತ್ತವೆ, ಆದರೆ ನೀವು ಅದನ್ನು ಇದ್ದಕ್ಕಿದ್ದಂತೆ ಅರಿತುಕೊಳ್ಳುತ್ತೀರಿ. ಕೆಲವರು ಚಪ್ಪಲಿಯಂತೆ. ಅವರು ನಿಮ್ಮೊಂದಿಗೆ ಬರುತ್ತಾರೆ, ಆದರೆ ಹಿಂದಿನಿಂದ ಕೆಸರು ಎರಚುತ್ತಾರೆ. ದುರ್ಬಲ ಸಂಬಂಧಗಳು ಇತರ ಮಾತಿನ ಮೇಲೆ ಮುರಿಯುತ್ತವೆ. ಸಮಸ್ಯೆಗಳು ನಿಮ್ಮನ್ನು ದುರ್ಬಲಗೊಳಿಸಲು ಬರುವುದಿಲ್ಲ, ಆದರೆ ನಿಮ್ಮನ್ನು ಬಲಪಡಿಸಲು. ನಿಮ್ಮ ಕ್ರಿಯೆಗಳಿಗೆ ಭಯಪಡಿರಿ, ದೇವರಲ್ಲ. ದೇವರು ಕ್ಷಮಿಸುತ್ತಾನೆ, ಕ್ರಿಯೆಗಳು ಮಾಡುವುದಿಲ್ಲ. ನಾವು ಹೆಚ್ಚು ಪ್ರೀತಿಸುವವರು ನಮ್ಮನ್ನು ಅಳುವಂತೆ ಮಾಡುವ ಹೆಚ್ಚಿನ ಶಕ್ತಿಯನ್ನು ಹೊಂದಿದ್ದಾರೆ. ಸಂತೋಷಕ್ಕೆ ಯಾವುದೇ ಮಾರ್ಗವಿಲ್ಲ, ಸಂತೋಷವಾಗಿರುವುದೇ ದಾರಿ.
ಯಾವುದಕ್ಕೂ ಎಂದಿಗೂ ವಿಷಾದಿಸಬೇಡಿ. ಅದು ಒಳ್ಳೆಯದಾಗಿದ್ದರೆ ಅದು ಅದ್ಭುತವಾಗಿದೆ, ಅದು ಕೆಟ್ಟದಾಗಿದ್ದರೆ ಅದು ಅನುಭವವಾಗಿದೆ. ಪ್ರತಿಯೊಂದು ಸಂಬಂಧವೂ ಹಕ್ಕಿಯಂತೆ. ನೀವು ಅದನ್ನು ತುಂಬಾ ಬಿಗಿಯಾಗಿ ಹಿಡಿದರೆ ಅದು ಸಾಯುತ್ತದೆ, ನೀವು ಅದನ್ನು ತುಂಬಾ ಸಡಿಲವಾಗಿ ಹಿಡಿದರೆ ಅದು ಹಾರಿ ಹೋಗುತ್ತದೆ. ಆದರೆ ನೀವು ಅದನ್ನು ಪ್ರೀತಿಯಿಂದ ಹಿಡಿದರೆ ಅದು ನಿಮ್ಮೊಂದಿಗೆ ಇರುತ್ತದೆ. ಜೀವನವು ವಿಜ್ಞಾನದಂತೆ. ನೀವು ಹೆಚ್ಚು ಪ್ರಯೋಗಿಸಿದಷ್ಟು ಫಲಿತಾಂಶ ಉತ್ತಮವಾಗಿರುತ್ತದೆ. ಬಂಧಿಸಲು ಒಬ್ಬರು ಮೃದುವಾಗಿರಬೇಕು ಮತ್ತು ಬಂಧದಲ್ಲಿ ಉಳಿಯಲು ಒಬ್ಬರು ಬಲವಾಗಿರಬೇಕು ಎಂದು ಸಿಮೆಂಟ್ ನಮಗೆ ಕಲಿಸುತ್ತದೆ. ಜೀವವು ನಿರ್ಗಮಿಸಿದ ನಂತರ ದೇಹವು ಸ್ಮಶಾನಕ್ಕೆ ಹೋಗುತ್ತದೆ, ಆದರೆ ಸಂಬಂಧಗಳಲ್ಲಿ ಪ್ರೀತಿಯು ಹೊರಟು ಹೋದರೆ ಒಬ್ಬರು ಗುರಿಯಿಲ್ಲದೆ ಅಲೆದಾಡುತ್ತಾರೆ. ನಿಮಗೆ ಸಂತೋಷ ಬೇಕಾದರೆ ರಾತ್ರಿಯಲ್ಲಿ ಎಚ್ಚರವಾಗಿರಬೇಡ. ನೀವು ಶಾಂತಿಯನ್ನು ಬಯಸಿದರೆ ಹಗಲಿನಲ್ಲಿ ಮಲಗಬೇಡಿ. ನಿಮಗೆ ಗೌರವ ಬೇಕಾದರೆ ಅನಗತ್ಯವಾಗಿ ಮಾತನಾಡಬೇಡಿ ಮತ್ತು ನೀವು ಪ್ರೀತಿಯನ್ನು ಬಯಸಿದರೆ ನಿಮ್ಮ ಪ್ರೀತಿ ಪಾತ್ರರನ್ನು ಬಿಡಬೇಡಿ. ನಾವು ನಮ್ಮ ಎಲ್ಲ ಸಂತೋಷವನ್ನು ಫೋಟೋಗಳಲ್ಲಿ ಸೆರೆ ಹಿಡಿಯುತ್ತೇವೆ, ಆದರೆ ಅವರ ಹೊರಗೆ ಯಾರೂ ನಗುತ್ತಿರುವಂತೆ ಕಾಣುವುದಿಲ್ಲ. ಸಂಬಂಧಗಳು ಮತ್ತು ನೀರು ಒಂದೇ ಬಣ್ಣವಿಲ್ಲದ, ರುಚಿಯಿಲ್ಲದ, ಆದರೆ ಜೀವನಕ್ಕೆ ಅತ್ಯಗತ್ಯ. ನಿಮ್ಮ ಶತ್ರುಗಳನ್ನು ಯಾವಾಗಲೂ ಕ್ಷಮಿಸಿ, ಇದು ಅವರಿಗೆ ಹೆಚ್ಚು ತೊಂದರೆ ನೀಡುತ್ತದೆ. ಕೆಲವೊಮ್ಮೆ ಇತರರನ್ನು ಪ್ರೋತ್ಸಾಹಿಸುವಾಗ ಒಬ್ಬ ವ್ಯಕ್ತಿಯು ಒಳಗೆ ಒಡೆಯುತ್ತಾನೆ. ಜನರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ ಚಿಂತಿಸಬೇಡಿ, ಅವರು ನಿಮಗೆ ಬೇರೆ ರೀತಿಯಲ್ಲಿ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ. ಜೀವನವನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವವನು ಪ್ರಯಾಣದ ಸಮಯದಲ್ಲಿ ಧೂಳನ್ನು ಚಿನ್ನವಾಗಿ ಪರಿವರ್ತಿಸುತ್ತಾನೆ. ನನ್ನ ಬೆನ್ನ ಹಿಂದೆ ಮಾತನಾಡಲು ನಾನು ಕೆಲವರನ್ನು ನೇಮಿಸಿಕೊಂಡಿದ್ದೇನೆ. ಅವರು ಸಂಬಳ ಪಡೆಯದಿದ್ದರೂ ತಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾರೆ. ಪ್ರತಿ ಉರಿಯುವ ದೀಪವು ನೆರಳು ನೀಡುತ್ತದೆ ಮತ್ತು ಪ್ರತಿ ರಾತ್ರಿಯೂ ಮುಂಜಾನೆಗೆ ಮುಂಚಿತವಾಗಿರುತ್ತದೆ. ಜನರು ತೊಂದರೆಗಳಿಗೆ ಹೆದರುತ್ತಾರೆ, ಆದರೆ ಪ್ರತಿ ಕಷ್ಟದ ಹಿಂದೆ ಯಶಸ್ಸು ಇರುತ್ತದೆ. ನೀವು ಅವರ ನಿಷ್ಠೆಯನ್ನು ಹೊಗಳಿದಾಗ ಜನರು ನಿಮ್ಮ ನಂಬಿಕೆಯನ್ನು ಮುರಿಯುತ್ತಾರೆ. ನಿಮಗೆ ಅಗತ್ಯವಿದ್ದಾಗ ಜನರು ನಿಮ್ಮನ್ನು ಗುರುತಿಸುತ್ತಾರೆ. ಈ ನಗರವು ಕಾರಣವಿಲ್ಲದೆ ಯಾರನ್ನೂ ಗುರುತಿಸುವುದಿಲ್ಲ. ಒಳ್ಳೆಯ ಹೃದಯದ ಜನರು ಯಾವಾಗಲೂ ಸಂತೋಷವಾಗಿರುತ್ತಾರೆ ಎಂದು ಜನರು ಹೇಳುತ್ತಾರೆ, ಆದರೆ ನನ್ನ ಅಭಿಪ್ರಾಯದಲ್ಲಿ ಒಳ್ಳೆಯ ಹೃದಯವು ಯಾವಾಗಲೂ ನೋಯಿಸುತ್ತದೆ, ಏಕೆಂದರೆ ಅದು ಇತರರಿಂದ ಉತ್ತಮ ನಡವಳಿಕೆಯನ್ನು ನಿರೀಕ್ಷಿಸುತ್ತದೆ. ನಿಮ್ಮನ್ನು ನೆನಪಿಸಿಕೊಳ್ಳುವುದು ಖಿನ್ನತೆಗೆ ಒಳಗಾದ ವ್ಯಕ್ತಿಯ ಕಣ್ಣುಗಳಲ್ಲಿ ಹೊಳಪನ್ನು ತರುತ್ತದೆ ಎಂದು ನಿಮ್ಮ ಜೀವನವನ್ನು ತುಂಬಾ ಗಮನಾರ್ಹಗೊಳಿಸಿ. ನೀವು ಯಾರೊಬ್ಬರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದಾಗ ನೀವು ಅವರನ್ನು ಅವರ ಗಮ್ಯಸ್ಥಾನಕ್ಕೆ ಕರೆದೊಯ್ಯುತ್ತಿದ್ದೀರಿ ಎಂದು ಭಾವಿಸಬೇಡಿ. ಬದಲಿಗೆ ಪೈರ್ನಲ್ಲಿರುವ ವ್ಯಕ್ತಿ ನಿಮಗೆ ನಿಮ್ಮ ಗಮ್ಯಸ್ಥಾನವನ್ನು ತೋರಿಸುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ. ಜೀವನದಲ್ಲಿ ಸೋಲುವವರಲ್ಲಿ ಎರಡು ವಿಧ: ಆಲೋಚಿಸುವವರು ಆದರೆ ಕಾರ್ಯನಿರ್ವಹಿಸದವರು ಮತ್ತು ಯೋಚಿಸದೆ ವರ್ತಿಸುವವರು. ಭಾಗಶಃ ಖಾಲಿ ಹೂಜಿಗಳು ಶಬ್ದ ಮಾಡುತ್ತವೆ ಮತ್ತು ಭಾಗಶಃ ತುಂಬಿದ ಹೂಜಿಗಳು ಚೆಲ್ಲುತ್ತವೆ. ನಾನು ಅತ್ಯಂತ ಕಷ್ಟಕರವಾದ ಕೆಲಸವನ್ನು ಮಾಡುತ್ತಿದ್ದೇನೆ, ನನ್ನ ಆಸೆಗಳನ್ನು ಕನಿಷ್ಠವಾಗಿ ಇಟ್ಟುಕೊಳ್ಳುವುದು. ಶಿಕ್ಷಣ ಮತ್ತು ಸಂಬಂಧಗಳು ಎರಡೂ ಸೂಕ್ಷ್ಮವಾಗಿವೆ. ಶಿಕ್ಷಣವು ತಪ್ಪುಗಳಿಂದ ಒಡೆಯುತ್ತದೆ ಮತ್ತು ಸಂಬಂಧಗಳು ತಪ್ಪು ತಿಳುವಳಿಕೆಯಿಂದ ಮುರಿಯುತ್ತವೆ. ಒಬ್ಬ ವ್ಯಕ್ತಿ ಸಂತನನ್ನು ಕೇಳಿದನು, ಅದು ಏಕೆ ತುಂಬಾ ಬಿಸಿಯಾಗಿದೆ? ಸಂತನು ಉತ್ತರಿಸಿದನು, ಮನುಷ್ಯರು ಅಸೂಯೆಯಿಂದ ಸುಟ್ಟು ಹೋದಾಗ ಶಾಖವು ಹೆಚ್ಚಾಗುತ್ತದೆ. ಜಗತ್ತು ಈಗಾಗಲೇ ಸಂತೋಷವಾಗಿರುವವರ ಬಗ್ಗೆ ಮಾತ್ರ ಕೇಳುತ್ತದೆ, ತೊಂದರೆಯಲ್ಲಿರುವವರು ಹೆಚ್ಚಾಗಿ ಮರೆತು ಬಿಡುತ್ತಾರೆ. ಹರ್ಷಚಿತ್ತದಿಂದ ಇರುವ ಜನರ ಸಹವಾಸವು ಸುಗಂಧ ದ್ರವ್ಯದ ಅಂಗಡಿಯಂತೆ. ನೀವು ಏನನ್ನು ಖರೀದಿಸದಿದ್ದರೂ ಸಹ ನೀವು ಇನ್ನೂ ಆಹ್ಲಾದಕರ ಪರಿಮಳದೊಂದಿಗೆ ಹೊರಡುತ್ತೀರಿ. ಹೃದಯದಲ್ಲಿ ಕತ್ತಲೆ ಇರುವಾಗ ದೇವಸ್ಥಾನಗಳಲ್ಲಿ ದೀಪ ಹಚ್ಚುವುದು ನಿಜಕ್ಕೂ ಮೂರ್ಖತನ. ಕರ್ಮದ ಹೊಡೆತವು ಎಷ್ಟು ಶಕ್ತಿಯುತವಾಗಿದೆ ಮತ್ತು ಭಯಾನಕವಾಗಿದೆ ಎಂದರೆ
ನಿಮ್ಮ ಸಂಗ್ರಹವಾದ ಸದ್ಗುಣಗಳು ಯಾವಾಗ ಕ್ಷೀಣಿಸುತ್ತವೆ ಎಂದು ನಿಮಗೆ ತಿಳಿದಿಲ್ಲ. ಸದ್ಗುಣಗಳು ಮುಗಿದು ಹೋದಾಗ ಪರಾಕ್ರಮಶಾಲಿಯಾದ ರಾಜನು ಭಿಕ್ಷೆ ಬೇಡಬೇಕಾಗುತ್ತದೆ. ಆದ್ದರಿಂದ ಎಂದಿಗೂ ಮೋಸ ಮಾಡಬೇಡಿ ಅಥವಾ ಯಾರ ಆತ್ಮವನ್ನು ನೋಯಿಸಬೇಡಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಶೀಘ್ರದಲ್ಲೇ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಧನ್ಯವಾದ. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀ ಕೃಷ್ಣ.